ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯನ ಕಾಪಾಡ್ಕೊಳ್ಳಿ, ಖುಷಿಯಾಗಿರಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ನಿನ್ನೆ ಹೇಳಿದ್ದೆ ಈ ಒಂದು ಚಾನಲಲ್ಲಿ ನಾನು ಯೂಟ್ಯೂಬ್ ಬಗ್ಗೆನೇ ಹೇಳ್ತೀನಿ. ಯೂಟ್ಯೂಬ್ ಕೋರ್ಸಸ್ನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಕೋರ್ಸಸ್ ಅನ್ನೋದಕ್ಕಿಂತ ಯೂಟ್ಯೂಬಲ್ಲಿ ಯಾರಿಗೇನು ಗೊತ್ತಿಲ್ಲ, ಕೋರ್ಸ್ ಅಂದರೆ ತಪ್ಪಾಗುತ್ತೆ. ಯೂಟ್ಯೂಬಲ್ಲಿ ಯಾರಿಗೇನು ಗೊತ್ತಿಲ್ಲ, ಯಾರಿಗೇನು ಗೊತ್ತಿದೆ, ಯಾರು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಅದನ್ನು ಹೇಗೆ ನಾವು ತಿದ್ಕೊಂಡು ಸರಿ ಮಾಡ್ಕೋಬೋದು ಅನ್ನೋ ಒಂದಷ್ಟು ವಿಚಾರಗಳನ್ನ ನನ್ನ ಹಳೆ ಚಾನಲಲ್ಲಿ ಮಾಡಿದ್ದೆ. ಸೊ ಅದರ ಇಂಪ್ಲಿಮೆಂಟ್ ಏನೇನು ಆಗಿದೆ ಅನ್ನೋದನ್ನ ನಾನು ಈ ಒಂದು ಚಾನಲಲ್ಲಿ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಇವತ್ತು ಬಂದು ಯೂಟ್ಯೂಬ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಕಂಪ್ಲೀಟ್ ಏನೆಲ್ಲ ಸೆಟಪ್ ಇರಬೇಕು. ನಾವೇನು ಮಾಡ್ತೀವಿ, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಸೊ ಅದು ರಾಂಗ್ ಇದೆ. ಯೂಟ್ಯೂಬ್ ಅಕೌಂಟು ರೆಡಿ ಆದಮೇಲೆ ಮತ್ತು ಇನ್ನೊಂದಷ್ಟು ಸೆಟ್ಟಿಂಗ್ಸ್ ಇರುತ್ತೆ. ಅದು ಒಂದು ಪೇಜ್ ಕಂಪ್ಲೀಟ್, ಒಂದು ಆಫೀಸು, ನಾವಿವಾಗ ಏನೋ ಒಂದು ಆಫೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಒಂದು ಕಾಂಪ್ಲೆಕ್ಸ್ ತೊಗೊಂಡ ತಕ್ಷಣ ಸ್ಟಾರ್ಟ್ ಮಾಡಲ್ಲ, ಹೌದಾ? ಅದಕ್ಕೆ ನಾವು ವಾಲ್ಡ್ರೂಫ್ ಎಲ್ಲ ಕೂರಿಸ್ತೀವಿ, ಟೇಬಲು, ಚೇರು, ಏನು ಸೆಟಪ್ಸ್ ಬೇಕೋ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಆಫೀಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದನ್ನು ಅಷ್ಟೇ, ಯೂಟ್ಯೂಬ್ ಅನ್ನೋದು ನಮಗೊಂದು ಆಫೀಸ್ ಇದ್ದಂಗೆ. ಇದನ್ನು ಕಂಪ್ಲೀಟ್ ಸೆಟಪ್ ಮಾಡಿಬಿಟ್ಟು ನಾವು ಆಮೇಲೆ ನಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅದು ಯಾವ ಥರ ಏನನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇವತ್ತಿಂದ ಚಾನಲ್ ಮಾಡ್ಬೇಕಂತಿರೋರು ನನ್ನ ಜೊತೆಗೇ ನೀವು ಸ್ಟಾರ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೇನಾದರೂ ಕಂಟೆಂಟ್ ಬಗ್ಗೆ ಮತ್ತು ಇಲ್ಲ ಟಾಪಿಕ್ ಬಗ್ಗೆ ನಾವು ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಅನ್ನೋದಾದರೆ ನಂದು ವಾಟ್ಸಪ್ ಗ್ರೂಪ್ ಇದೆ, ನೀವು ಅಲ್ಲಿ ಜಾಯ್ನ್ ಆಗಿ ನಿಮಗೆ ಅದ್ರ ಬಗ್ಗೆ ಐಡಿಯಾಸ್ ಬೇಕಿತ್ತು ಅಂತ ಹೇಳಿದರೆ ನಾನು ಖಂಡಿತ ಹೇಳ್ಕೊಡ್ತೀನಿ. ಸೊ ಬೆಳೆಯೋಣ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿ ಇರಬೇಕು ಮತ್ತು ಎಲ್ಲರೂ ಒಟ್ಟೊಟ್ಟಿಗೆ ಬೆಳಿಬೇಕು, ಅದು ನನ್ನ ಆಸೆ. ಸ್ವಾರ್ಥ ಮನೋಭಾವ ನನಗೆ ಖಂಡಿತ ಇಲ್ಲ, ಆ ಥರ ಯಾರು ಭಾವಿಸ್ಬೇಡಿ. ನನ್ನ ವಾಟ್ಸಪ್ ಗ್ರೂಪ್ ಇದೆ, ನಿಮಗೆ ಏನೇನು ಡೌಟ್ ಇದ್ರು, ಟಾಪಿಕ್ ಬಗ್ಗೆ ಗೊತ್ತಾಗಿಲ್ಲ, ಏನು ಮಾತಾಡಬೇಕಂತ ಕೇಳೋದಿದ್ರೂ ಕೇಳ್ಬೋದು, ನಾನು ಹೇಳ್ಕೊಡ್ತೀನಿ. ಸೊ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಮತ್ತು ನಾನು ಹೊಸ ಯೂಟ್ಯೂಬರ್ ಇದ್ದೀನಿ, ಹೊಸ ಚಾನಲ್ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ, ಅಂಥವ್ರೆಲ್ಲರೂ ನಾನು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಿಮ್ದು ಏನೇ ಡೌಟ್ಸ್ ಇದ್ರೂ ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಹೇಗೆ ಯೂಟ್ಯೂಬ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ನಾನಿವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ಯಾವ ಥರ ನಾವು ಯೂಟ್ಯೂಬ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ನಾನಿಲ್ಲಿ ಕಂಪ್ಲೀಟ್ ವಿಡಿಯೋನೂ ಇದೆ ಅದ್ರದ್ದು. ನಾನು ವಿಡಿಯೋಸ್ ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಕ್ರೀನ್ ಶಾಟ್ಸ್ನ ತೊಗೊಂಡ್ಬಿಟ್ಟು ಅದ್ರದ್ದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲೂ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ನನಗೆ ಖಂಡಿತ ಕೇಳಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇವಾಗ ಯೂಟ್ಯೂಬ್ ಅಕೌಂಟ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ, ನಿಮ್ದು ಆಲ್ರೆಡಿ ಒಂದು ಅಕೌಂಟ್ ಇರುತ್ತೆ, ಇಲ್ಲ ಅಕೌಂಟ್ ಇಲ್ಲ ಅಂತ ಹೇಳಿದ್ರು ನಾನು ಈಸಿಯೆಸ್ಟ್ ಸಿಂಪಲ್ ವೇನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಜಸ್ಟ್ ಫಾಲೋ ಅಪ್ ಮಾಡಿದರೆ ಸಾಕು. ಸೊ ನಿಮ್ಮ ಯೂಟ್ಯೂಬ್ ಅಕೌಂಟನ್ನು ಓಪನ್ ಮಾಡಿ. ಸೊ ನಿಮ್ಮ ಯೂಟ್ಯೂಬ್ ಅಕೌಂಟ್ನ ಓಪನ್ ಮಾಡಿದ ಮೇಲೆ ನಿಮ್ಮ ಐಕಾನ್ ಇದೆ ಅಲ್ವಾ, ನಿಮ್ಮ ಫೋಟೋ ತೋರಿಸ್ತಿದೆ ಅಲ್ವಾ, ಅಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿ. ಅದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಏನಂತ ಬರುತ್ತೆ, ಸೊ ಕೆಳಗಡೆ ನಿಮ್ಮ ಆಲ್ರೆಡಿ ಅಕೌಂಟ್ ಇರೋದು ತೋರಿಸುತ್ತೆ, ಅದ್ರ ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿ. ಸೊ ಆ್ಯಡ್ ಅನದರ್ ಅಕೌಂಟ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಗೂಗಲ್ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೀರಾ. ಸೊ ಗೂಗಲ್ ಪೇಜ್ ಓಪನ್ ಆಗುತ್ತೆ. ಗೂಗಲ್ ಪೇಜ್ ಓಪನ್ ಆದಾಗ ನಿಮಗೆ ಅಲ್ಲಿ ಇಮೇಲ್ ಐ ಡಿ ಆರ್ ಫೋನ್ ನಂಬರ್ ಅಂತ ಕೇಳುತ್ತೆ. ಸೊ ನೀವಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವಾ, ಅದನ್ನು ಕೊಡಬೇಕು. ಕ್ರಿಯೇಟ್ ಅಕೌಂಟ್ ಅನ್ನೋದನ್ನ ಕೊಟ್ಟರೆ ಸೊ ನಿಮಗಲ್ಲಿ ಏನಾಗುತ್ತೆ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಲ್ಫ್ ಅಂತ ಕೇಳುತ್ತೆ, ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕೇಳುತ್ತೆ, ಅದನ್ನು ಕೊಡಿ. ಅದನ್ನು ಕೊಟ್ಬಿಟ್ಟಾದಮೇಲೆ ಸೊ ನೀವೇನು ಮಾಡಬೇಕಂದ್ರೆ ನೆಕ್ಸ್ಟು ನಿಮ್ಮ ಅಕೌಂಟು ಇಲ್ಲಿಂದ ಇನ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಅಲ್ಲಿ ಬಂದಿದೆ ಕ್ರಿಯೇಟ್ ಎ ಗೂಗಲ್ ಅಕೌಂಟ್, ಎಂಟರ್ ಯುವರ್ ನೇಮ್ ಅಂತ ಬಂದಿದೆ. ಅಂದರೆ ಇದಕ್ಕೆ ನೀವು ಸಪ್ರೇಟ್ ಜಿಮೇಲ್ ಐ ಡಿನ ಇಡಿ. ನನ್ನ ಬೆಟರ್ ಒಪಿನಿಯನ್ ಅಂತ ಹೇಳಿದರೆ ನೀವೆಲ್ಲದಕ್ಕೂ ಒಂದೇ ಜಿಮೇಲ್ ಐ ಡಿ ಇಡಬೇಡಿ. ನಾವೀಗ ಫಸ್ಟು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಜಿಮೇಲ್ ಐ ಡಿಯಿಂದ ನಿಮ್ಮ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇದ್ರದ್ದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಫಸ್ಟ್ ನೇಮ್ ಅಂತ ಇದೆ, ನಿಮಗೆ ಏನು ನೇಮ್ ಬೇಕೋ ಅದನ್ನು ಹಾಕೊಳ್ಳಿ. ನಿಮ್ಮ ನೇಮನ್ನೇ ಹಾಕೋಬೇಕಂತ ಏನಿಲ್ಲ, ನೀವೇನು ಬೇಕಾದರೂ ಹಾಕೋಬೋದು, ನಿಮ್ಮ ನೇಮನ್ನು ಹಾಕೊಳ್ಳಿ. ನೆಕ್ಸ್ಟ್ ಏನು ಬಂತಂತ ಹೇಳಿದರೆ ಡೇಟು ಮಂತು ಇಯರ್ ಬಂದಿದೆ. ಸೊ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆನೋ ಸೊ ಆ ಒಂದು ಡೇಟ್ ಆಫ್ ಬರ್ತನ್ನು ಹಾಕೊಳ್ಳಿ. ಕೆಳಗಡೆ ಜೆಂಡರ್ ಅಂತ ಇದೆ, ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ ಬಂದಿದೆ. ಸೊ ಅಂದರೆ ನಿಮಗೆ ಅವರು ಒಂದೆರಡು ಸಜೆಸ್ಟ್ ಮಾಡಿದ್ದಾರೆ. ಸಪೋಸ್ ನಾನಿಲ್ಲಿ ಹಾಕಿದ್ದೀನಿ ಚೇತನ ಅರುಣ್ ಅಂತ ಹಾಕಿದ್ದೀನಲ್ವ, ಅವರು ಸಜೆಸ್ಟ್ ಮಾಡಿದ್ದಾರೆ. ಚೇತನ ಅರುಣ್ ಅನ್ನೋದು ಐ ಡಿ ಆಲ್ರೆಡಿ ಬೇರೆಯವ್ರು ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಿಮಗೆ ನಾವು ಒಂದೆರಡು ಐ ಡಿ ಸಜೆಸ್ಟ್ ಮಾಡ್ತೀವಿ, ನೀವು ಅದರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ಆ್ಯಸ್ ಇಟ್ ಈಸ್ ನೀವೇನು ನೇಮ್ ಹಾಕಿರ್ತೀರೋ ಅದ್ರ ಮೇಲೆ ಅವರು ಈ ಐ ಡಿ ಕ್ಲೋಸ್ ಆಗಿದೆ, ಈ ಥರದ್ದು ಎರಡು ಇದೆ ಅಂತಂದು ಹೇಳ್ಬಿಟ್ಟು ನಿಮಗೆ ತೋರಿಸ್ತಾರೆ. ಅದು ನಿಮಗೆ ಬೇಡ ಅಂತ ಹೇಳಿದರೆ ಕೆಳಗಡೆ ಇದೆ ನೋಡಿ, ಥರ್ಡ್ ಒನ್ ಆಪ್ಷನ್ ಇದೆ ಅಲ್ವಾ, ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ ನೀವೇನಂತ ಕೊಡಿ, ನಿಮಗೆ ಏನು ಜಿಮೇಲ್ ಅಡ್ರೆಸ್ ಬೇಕಲ್ವ. ಸಪೋಸ್ ನಾನು
ಚೇತನ ಅರುಣ್ 1 2 3 ಅಂತ ಕೊಟ್ಟೆ, ಅದು ತೊಗೊಂಡಿಲ್ಲ. ಚೇತನ ಅರುಣ್ DVG ಅಂತ ಕೊಟ್ಟೆ. ಸೊ ಈ ಥರ ನಿಮಗೆ ಏನು ನಿಮ್ಮ ಹೆಸರಿನ ಮುಂದೆ ನಿಮ್ಮ ಊರಾಗಿರ್ಬೋದು, ಇನ್ಷಿಯಲ್ ಆಗಿರ್ಬೋದು, ಅಥವಾ ಏನಂತ ಹೇಳಿದರೆ ನಿಮ್ಮದು ಫೇವ್ರೇಟ್ ನಂಬರ್ ಆಗಿರ್ಬೋದು. ಸೊ ಈ ಥರದ್ದು ಯಾವ್ದಾದ್ರು ಕೊಟ್ಟಾಗ ನಿಮಗೆ ಅಲ್ಲದು ಗ್ರೀನ್ ಮಾರ್ಕ್ ತೋರಿಸುತ್ತೆ. ಆವಾಗ ಅದು ನೆಕ್ಸ್ಟ್ ಅನ್ನೋ ತೊಗೊಳುತ್ತೆ, ಅಲ್ಲಿಗೆ ನಿಮ್ಮ ಜಿಮೇಲ್ ID ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟು ಪಾಸ್ವರ್ಡ್ ಕೊಡಬೇಕು. ಪಾಸ್ವರ್ಡ್ ಏನಂತ ಹೇಳಿದರೆ ಇದು ಜಿಮೇಲ್ ಪಾಸ್ವರ್ಡ್ ಆಗಿರುತ್ತೆ. ಈ ಪಾಸ್ವರ್ಡನ್ನು ನೀವು ನೆನಪಿಟ್ಕೊಳೋದಕ್ಕೆ ನಿಮಗೆ ಈಸಿ ಆಗಬೇಕು. ಬಟ್ ಮರ್ತೋದ್ರೂ ತೊಗೊಳೋದಕ್ಕೆ ಸುಮಾರಷ್ಟು ಆಪ್ಷನ್ ಇದೆ. ಬಟ್ ಆಪ್ಷನಿಗೆ ಹೋಗೋದು ಬೇಡ, ನೆನಪಿರೋ ಅಂಥದ್ದನ್ನೇ ನಾವಿಲ್ಲಿ ಕೊಡೋಣ. ಸೊ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಪಾಸ್ವರ್ಡ್ ಹೆಂಗಿರಬೇಕು ಅಂದರೆ ನಮ್ಮ ಫಸ್ಟ್ ನೇಮ್ ಬಂದು ಕ್ಯಾಪಿಟಲ್ ಇರಬೇಕು, ನೆಕ್ಸ್ಟು ಮಿಡ್ಲದೆಲ್ಲ ಸ್ಮಾಲ್ ಇರಬೇಕು, ಅದಾದಮೇಲೆ ಮತ್ತೆ @ ಅಂದರೆ ಸಿಂಬಲ್ ಯೂಸ್ ಮಾಡಬೇಕು, ನೆಕ್ಸ್ಟ್ ನಂಬರ್ ಯೂಸ್ ಮಾಡಬೇಕು. ಈ ಒಂದು ನೀವು ಯಾವುದಕ್ಕೆ ಪಾಸ್ವರ್ಡ್ ಕೊಟ್ಟರು ಈ ಒಂದು 8 ಡಿಜಿಟ್ ಕೇಳುತ್ತಲ್ವ, ಇದು ಪಾಸ್ವರ್ಡ್ ಈ ಥರನೇ ಕೇಳುತ್ತೆ. ಗೂಗಲಲ್ಲಿ ನೀವು ಯಾವುದಕ್ಕೆ ಕೊಟ್ಟರು, ಇವನ್ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದಕ್ಕೆ ಕೊಟ್ಟರು 8 ಡಿಜಿಟ್ ಏನಂತ ಹೇಳಿದರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸಿಂಬಲ್ಸ್, ನಂಬರ್ ಇಷ್ಟನ್ನು ಬರೋ ರೀತಿ ನಾವು ಕೊಡಬೇಕು. ಸಪೋಸ್ ಇವಾಗ ನನ್ನ ಹೆಸರು ದೀಪಾ ಅಂತ ಇದೆ ಅಂತ ಹೇಳಿದರೆ ನಾನು D ಕ್ಯಾಪಿಟಲ್ ಬರಿತೀನಿ, DEEPA ನಾನು ಸ್ಮಾಲ್ ಲೆಟರ್ ಬರಿತೀನಿ, @ ಅಂತ ಬರೆದು 000 ಅಂತ ಹಾಕ್ತೀನಿ. ಸೊ ಇದು ಪಾಸ್ವರ್ಡ್ ತೊಗೊಳುತ್ತೆ. ಇದು ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಸೊ ಇದೇ ಥರ ನಿಮಗೇನು ಈಸಿಯೆಸ್ಟ್ ವೇ ಪಾಸ್ವರ್ಡ್ ನೆನಪಿರುತ್ತಲ್ವ, ಆ ಒಂದು ಪಾಸ್ವರ್ಡನ್ನ ನೀವು ತೊಗೊಳ್ಳಿ. ಪಾಸ್ವರ್ಡ್ ಕೊಟ್ಟಾದಮೇಲೆ ಸೊ ಅದು ನೆಕ್ಸ್ಟ್ ಅಂತ ಕೇಳುತ್ತೆ. ನಿಮಗೆ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಅಲ್ಲೊಂದು ಪೇಜ್ ಓಪನ್ ಆಗಿದೆ. ಅದು ಏನೆಲ್ಲ ಗೂಗಲ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರೊಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಈ ಒಂದು ಅಕೌಂಟ್ ಬಗ್ಗೆ. ಅದಕ್ಕೆ ಲಾಸ್ಟ್ ಕೆಳಗಡೆ ಬಂದರೆ ನೀವು ಐ ಅಗ್ರಿ ಅಂತ ಇದೆ, ಇದಕ್ಕೆಲ್ಲ ನಾನು ಒಪ್ಕೊಂಡಿದ್ದೀನಿ ಅಂತ. ಸೊ ಅಗ್ರಿ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಗೂಗಲ್ ಸರ್ವಿಸಸ್ ಅನ್ನೋ ಪೇಜು ನಿಮಗೆ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಅದು ಲೋಡ್ ಆದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ಗೂಗಲ್ ಅಕೌಂಟ್ ಓಪನ್ ಆಗಿದೆ ನಿಮ್ಮದು. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ನಿಮ್ಗೊಂದು ಸ್ವಲ್ಪ ಕೆಲಸ ಇದೆ. ಸೊ ಇಲ್ಲಿ ಬಂದು ಆ್ಯಡ್ ರಿಕವರಿ ಫೋನ್ ನಂಬರ್, ಈ ಫೋನ್ ನಂಬರ್ನ ನೀವು ಹಾಕಬೇಕು. ರಿಕವರಿ ಸಪೋಸ್ ನಾನು ಹೇಳಿದೆ ಅವಾಗ ಪಾಸ್ವರ್ಡ್ ಮರ್ತೋದ್ರೆ ಏನು ಮಾಡಬೇಕಂತ ಹೇಳಿದರೆ ಗೂಗಲ್ ಕೇಳುತ್ತೆ. ಅವಾಗ ಫರ್ಗಟ್ ಪಾಸ್ವರ್ಡ್ನ ನಾವು ಕೊಟ್ಟಾಗ ನಮ್ಮ ಲಾಸ್ಟ್ ಡಿಜಿಟ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಅದ್ರಲ್ಲಿ ಶೋ ಆಗುತ್ತೆ ನಾವಿಲ್ಲಿ ಹಾಕಿದ್ವಿ ಅಂತ ಹೇಳಿದರೆ. ಆ್ಯಡ್ ರಿಕವರಿ ಫೋನ್ ನಂಬರ್ ಮತ್ತು ಆ್ಯಡ್ ರಿಕವರಿ ಮೇಲ್ ID ಅಂತ ಇದೆ ಅಲ್ವಾ. ಸೊ ಅಲ್ಲಿ ನಿಮ್ದು ಆಲ್ರೆಡಿ ಇರ್ತಕ್ಕಂಥ ಹಳೆ ಮೇಲ್ ಐಡಿನ ರಿಕವರಿ ಮೇಲ್ ಐಡಿಗೆ ನೀವು ಹಾಕಬೇಕು. ಮತ್ತು ಇಲ್ಲಿ ಫೋನ್ ನಂಬರ್ನ ನೀವು ಹಾಕಬೇಕು. ಸಪೋಸ್ ಏನಾದರೂ ನಮಗೆ ಮುಂದೆ ಇದು ಪಾಸ್ವರ್ಡ್ ಮರ್ತೋಗಿತ್ತು, ಫರ್ಗಟ್ ಪಾಸ್ವರ್ಡ್ ಕೊಟ್ವಿ ಅಂತ ಹೇಳಿದ್ರೆ ಅದು ಟೆಕ್ಸ್ಟ್ ಮೆಸೇಜಲ್ಲಿ ಕಳಿಸ್ಬೇಕಾ ಇಲ್ಲ ಜಿಮೇಲಿಗೆ ಕಳಿಸ್ಬೇಕಾ ಅಂತ ಕೇಳುತ್ತೆ. ಸೊ ನಾವು ಅವಾಗ ಟೆಕ್ಸ್ಟ್ ಅಂತ ಕೊಟ್ವಿ ಅಂತ ಹೇಳಿದ್ರೆ ಈ ಫೋನ್ ನಂಬರಿಗೆ ಒಂದು OTP ಬರುತ್ತೆ, ಅದನ್ನು ಹಾಕಿದರೆ ನಾವು ಪಾಸ್ವರ್ಡ್ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಸೊ ಆ ಒಂದು ಪರ್ಪಸ್ಗೆ ಇಲ್ಲಿ ಆ್ಯಡ್ ರಿಕವರಿ ಫೋನ್ ನಂಬರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋದಕ್ಕೆ ನಿಮಗೆ ಮತ್ತೆ ಪೇಜ್ ಲಾಗಿನ್ ಕೇಳುತ್ತೆ. ಇಮೇಲ್ ID ಆಲ್ರೆಡಿ ಬಂದಿರುತ್ತೆ, ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರಲ್ವ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕು. ಅದಾದಮೇಲೆ ಅದೊಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಇದು ವಿಡಿಯೋ ತುಂಬ ಹೊತ್ತಿದೆ, ಬಟ್ ನಾನು ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಹಾಕಿದ್ದೀನಿ ನಿಮಗೆ, ಬಿಕಾಸ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಅಂದರೆ ಇದು ಸುತ್ತುತ್ತಾ ಇದ್ದರೆ ನಿಮ್ಗೆ ಎಲ್ಲೋ ಕನ್ಫ್ಯೂಷನ್ ಆಗ್ಬೋದು ಅಂತೇಳಿ ನಾನು ತುಂಬ ಈಸಿ ಮಾಡಿಬಿಟ್ಟು ನಿಮಗೆ ಹಾಕಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ನ ಎಲ್ಲ ತೆಗೆದುಬಿಟ್ಟು. ಸೊ ಇದು ಟೈಮ್ ತೊಗೊಳುತ್ತೆ ನಿಮಗೆ. ಒಂದು ಮೊಬೈಲಲ್ಲಿ ನೋಡಬೇಕು, ಒಂದು ಮೊಬೈಲಲ್ಲಿ ನೀವು ಲಾಗಿನ್ ಮಾಡಬೇಕು. ಹಾಗಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಒಂದರಲ್ಲೇ ನೋಡಿ ಮಾಡ್ತೀವಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಹೊಸೊಬ್ರಿಗೆ ಮೇ ಬಿ ಕಷ್ಟ ಆಗ್ಬೋದು. ಸೊ ಒಂದು 10 ರಿಂದ 15 ನಿಮಿಷ ಅಂತ ಟೈಮ್ ತೊಗೊಳುತ್ತೆ. ಸೊ ಅದಾಗಿ ಪಾಸ್ವರ್ಡ್ ಅದೆಲ್ಲ ಹಾಕಿದ ಮೇಲೆ ಸೊ ಗೂಗಲ್ ಸರ್ವಿಸ್ದು ಬಂದು ಏನಾಗುತ್ತೆ ನಿಮಗೆ ಅದು ಲೋಡ್ ಆಗ್ತಾ ಇದೆ ಪೇಜು. ಅದಾದಮೇಲೆ ನಿಮಗೆ ಕೇಳುತ್ತೆ ನೋಡಿ ಇಲ್ಲಿ ರಿಕವರಿ ಇಮೇಲ್ ID ಮತ್ತು ರಿಕವರಿ ಮೊಬೈಲ್ ನಂಬರ್ ಅಂತ ಇದೆ ಅಲ್ವಾ. ಸೊ ಅದು ಎರಡನ್ನೂ ನೀವು ಹಾಕಬೇಕು. ರಿಕವರಿ ಇಮೇಲ್ ID, ರಿಕವರಿ ಮೊಬೈಲ್ ನಂಬರ್ ಎರಡನ್ನೂ ಹಾಕಬೇಕು. ಅದನ್ನು ಹಾಕಿ ನೀವು ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ಸೆಂಡ್ ಎ ಕೋಡ್ ಅಂತ ಬರುತ್ತೆ. ಅಂದರೆ ಕೋಡು ಇಮೇಲ್ IDಗೂ ಹೋಗುತ್ತೆ ಮತ್ತು ಮೊಬೈಲ್ ನಂಬರಿಗೂ ಬರುತ್ತೆ. ಅದು ಎರಡೂ ಕೋಡನ್ನು ಹಾಕಿಬಿಟ್ಟು ಈ ಪ್ರೊಸೀಜರ್ ನಿಮಗೆ ತುಂಬ ಈಸಿ ಇದೆ. ನಾನು ಹಂಗಾಗಿ ಸ್ಕ್ರೀನ್ಶಾಟ್ ಎಲ್ಲ ಇದು ಮಾಡಿ ಹಾಕಿದ್ದೀನಿ. ಸೊ ವೆರಿಫಿಕೇಷನ್ದು ನಿಮಗೆ ಜಿಮೇಲ್ ಬಂದಿರುತ್ತೆ, ನೀವು ಮಿನಿಮೈಸ್ ಮಾಡಿ ಜಿಮೇಲಿಗೆ ಹೋಗಿ ಅಲ್ಲಿ ನೀವು ಕೋಡ್ನ ತೊಗೊಂಬಂದು ಇಲ್ಲಿ ಹಾಕಿಬಿಟ್ರಿ ಅಂತ ಹೇಳಿದರೆ ಅದು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುತ್ತೆ, ಅಲ್ಲಿಗೆ ಸೇವ್ ಆಗುತ್ತೆ, ವೆರಿಫಿಕೇಷನ್ ಮುಗಿದೋಗುತ್ತೆ. ನೆಕ್ಸ್ಟು ಹೋಮ್ ಅಡ್ರೆಸ್ ಅಂತ ಬಂದಿದೆ. ಅಲ್ಲಿ ಹೋಮ್ ಅಡ್ರೆಸ್ ಅಂದರೆ ನಿಮ್ಮ ಒಂದು ಪ್ಲೇಸ್ ಅಡ್ರೆಸ್ ಏನಿದೆ ಅದು ಹಾಕಿ. ನಾನೇನು ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಹಾಕ್ಲಿಕ್ಕೆ ಹೋಗಿಲ್ಲ, ಸೊ ದಾವಣಗೆರೆ ಅಂತ ಅಷ್ಟೇ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ನೋಡಿ ನೀವು ಹೇಳ್ಬೋದು ಡೈವರ್ಸು ಮತ್ತು ರೀಸೆಂಟ್ ಸೆಕ್ಯೂರಿಟಿ ಆ್ಯಕ್ಟಿವಿಟಿ, ಸೈನ್ ಇನ್ ರಿಕವರಿ ಮೇಲ್ ID ಅದೆಲ್ಲನೂ ಆನ್ ಆಗಿದೆ. ಇನ್ನೇನಂದರೆ ಸೇಫ್ ಬ್ರೌಸಿಂಗ್ ಅಂತ ಇದೆಯಲ್ವ ಅದು ಆನ್ ಆಗಬೇಕು. ಅದಕ್ಕೆ ಅದು ಒಂದು 5 ಇದನ್ನು ಕೇಳುತ್ತೆ. ಅದನ್ನೆಲ್ಲ ನೀವು ನೆಕ್ಸ್ಟ್ ಅಂತ ಕೊಡ್ತಾ ಹೋದೆ ಅಂತ ಹೇಳಿದರೆ ಅದು ಪ್ರೊಟೆಕ್ಷನ್ ನಿಮಗೆ ಆನ್ ಆಗುತ್ತೆ. ಸೊ ಇವಾಗ ನಿಮಗೆ ನೀವೇನು ಮಾಡ್ತೀರಾ, ಇವಾಗ ನಿಮ್ಮ ಇದಕ್ಕೆ ಹೋಗ್ತೀರಾ, ನೀವು ಯೂಟ್ಯೂಬಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಪೇಜ್ನ ನೀವು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀರಾ. ಸೊ ಅಲ್ಲಿ ಪೇಜ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ ಆದಮೇಲೆ ನಿಮಗೆ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಹೆಸರು, ನೀವೇನು ಹೆಸರು ಹಾಕಿದ್ರಲ್ವ ಆ ಒಂದು ಹೆಸರು ಬರುತ್ತೆ. ಅಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಾದಮೇಲೆ ನಿಮಗೆ ಅಲ್ಲಿ
ಪಿಕ್ಚರ್ ಅಂತ ಇದೆ, ನೇಮ್ ಅಂತ ಇದೆ, ಹ್ಯಾಂಡಲ್ ಐ ಡಿ ಅಂತ ಇದೆ. ಇದು ಏನಪ್ಪ ಅಂತ ಹೇಳೋದಾದರೆ, ಪಿಕ್ಚರ್ ಅಂದರೆ ನಿಮ್ಮ ಒಂದು ಫೋಟೋ ಹಾಕಿ, ನಾನು ಇದಕ್ಕೆ ಬ್ಲ್ಯಾಕ್ ಫೋಟೋ ಹಾಕಿದ್ದೀನಿ. ಆ್ಯಕ್ಚುಲಿ ಬ್ಲ್ಯಾಕ್ ಫೋಟೋ ಹಾಕಬಾರ್ದು, ಅದು ಚೇಂಜ್ ಮಾಡಬೇಕು. ನನಗೆ ಅರ್ಜೆಂಟಿಗೆ ಯಾವುದು ಫೋಟೋ ಸಿಗದೆ ಇರೋ ಪರ್ಪಸ್ಗೆ, ನಿಮಗೆ ವಿಡಿಯೋ ಮಾಡೋ ಪರ್ಪಸ್ಗೆ ನಾನು ಹಾಕಿದ್ದೀನಿ. ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರೋದನ್ನು ಯೂಟ್ಯೂಬರು ಸ್ವಲ್ಪ ಅಕ್ಸೆಪ್ಟ್ ಮಾಡೋದು ಕಡಿಮೆ ಇದೆ, ಅದನ್ನು ಚೇಂಜ್ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ನೇಮು, ನೀವೇನು ಇವಾಗ ಜಿಮೇಲ್ ಐ ಡಿ, ನಾನು ಚೇತನ ಅರುಣ್ ಅಂತ ಕ್ರಿಯೇಟ್ ಮಾಡಿದ್ದೀನಲ್ವ, ನಾನು ಅದನ್ನೇ ಕೊಡಬೇಕಂತೇನಿಲ್ಲ. ಯೂಟ್ಯೂಬಲ್ಲಿ ನಾನು ಯಾವ ನೇಮ್ ಬೇಕಾದರೂ ಕೊಡ್ಬೋದು. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ ಅಲ್ವಾ, ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಅದಕ್ಕೆ ಏನು ಮಾಡಬೇಕು, ನೇಮ್ನ ಚೇಂಜ್ ಮಾಡಿ. ನಿಮಗೆ ಯೂಟ್ಯೂಬ್ ಚಾನಲ್ ಹೆಸರು ಏನು ಇಡಬೇಕು ಅಂತಿದ್ರು ಆ ಒಂದು ನೇಮ್ನ ನೀವು ಹಾಕಿ. ಸಪೋಸ್ ಅದೇನಾದರೂ ತೊಗೊಳ್ಲಿಲ್ಲ ಅಂತೇಳಿದರೆ ಅದು ಮುಂದೆ ಒಂದು ಡಾಟು ಇಲ್ಲ ನಂಬರು ಇಲ್ಲ ಕ್ಯಾಪ್ಸ್ ಲೆಟರು ಈ ಥರದ್ದು ಹಾಕಿದರೆ ನಿಮಗೆ ಅದು ನೇಮ್ನ ತೊಗೊಳುತ್ತೆ. ಆಮೇಲೆ ಹ್ಯಾಂಡಲ್ ನೇಮ್ ಅಂತ ಹೇಳಿದರೆ, ಇವಾಗ ನಂದು ಹಳೆ ಚಾನಲ್ ಏನಿದೆ ನಮ್ಮ ಕನ್ನಡ ಲಾಗ್ಸ್ ಅಂತ ಇದೆ, ಕೆಳಗಡೆ ಬಂದು ನಿಮ್ಮ ಕನ್ನಡತಿ ದೀಪ ಅಂತ ಇದೆ. ಸೊ ಈ ಥರ ನೀವು ಹ್ಯಾಂಡಲ್ ನೇಮ್ ಅಂದರೆ ನಿಮ್ಮ ಕನ್ನಡತಿ ದೀಪ ಅಂತ ಇದೆ ಅಲ್ವಾ, ಅದು ಹ್ಯಾಂಡಲ್ ನೇಮ್ ಇದೆ. ಸೊ ಇಲ್ಲಿನೂ ಅಷ್ಟೇ, ನಾನು ಈ ಪೇಜಲ್ಲಿ ನೀವು ನೋಡ್ತೀರಾ ಚೇತನ ಅರುಣ್ ಅಂತ ಇದೆ, ಮತ್ತು ಕೆಳಗಡೆ ಬಂದರೆ ಚೇತನ DVJ ಅಂತ ಇದೆ. ಸೊ ಈ ಥರ ಈಸಿ ಇರೋ ನೇಮನ್ನು ನೀವು ಹಾಕೋಬೇಕು. ಬಿಕಾಸ್ ಯೂಟ್ಯೂಬಿಗೆ ಯಾವತ್ತೂ ದೊಡ್ಡ ದೊಡ್ಡ ನೇಮ್ನ ಕೊಡಬೇಡಿ. ಬೇರೆಯವ್ರು ನಮ್ಮ ನೇಮ್ನ ಈಸಿಯಾಗಿ, ಸಪೋಸ್ ಇದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಆಗದರೆ ನಮ್ಮ ಚಾನಲಲ್ಲಿ ನೋಡ್ತಾರೆ, ಅವರೇನು ಯಾವುದೋ ಒಂದು ಟಾಪಿಕ್ ಇಷ್ಟ ಆಗಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿದಾಗ ನೇಮ್ ಬರೋ ಥರ ಇರಬೇಕು. ನಾವು ಇಷ್ಟುದ್ದ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಅದು ನೆನ್ಪಿಟ್ಕೊಳೋರಿಗೆ ಬರೋದಿಲ್ಲ. ತುಂಬ ಶಾರ್ಟಾಗಿ ಹೆಸರನ್ನ ಇಟ್ಕೊಳ್ಳಿ, ಅದು ಬೇಗ ಜನಕ್ಕೆ ಐಡೆಂಟಿಫಿಕೇಷನ್ ಆಗುತ್ತೆ. ಸೊ ಹ್ಯಾಂಡಲ್ ನೇಮ್ನ ಅಷ್ಟೇ ನೀವು ಮಿಕ್ಸ್ ಮ್ಯಾಚ್ ಮಾಡಿ, ಸಿಂಬಲ್ಸು ಆ ಥರ ಮಿಕ್ಸ್ ಮ್ಯಾಚ್ ಮಾಡಿನೂ ಹಾಕೋಬೋದು, ನೇಮ್ನು ಹಾಕೋಬೋದು. ಸೊ ಇದನ್ನು ಹಾಕಿದ್ದೀರಾ ಅಂತ ಹೇಳಿದರೆ ಇಲ್ಲಿಗೆ ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಕೆಳಗಡೆ ಚಾನಲ್ ಕ್ರಿಯೇಟ್ ಅಂತ ಕೊಡಿ. ಸೊ ಇಲ್ಲಿಗೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಆಮೇಲೆ ಡಿಸ್ಕ್ರಿಪ್ಷನ್ ಒಂದು ಹಾಕೋದು ಬಿಟ್ಟಿದ್ವಲ್ವ ನಾವು, ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ವ, ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಂತ ಹಾಕಬೇಕಂತ ಹೇಳಿದರೆ, ಸೊ ನಾನಲ್ಲಿ ಹಾಕಿದ್ದೀನಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹಾಕಿದ್ದೀನಿ. ನೀವು ಯಾವ ಭಾಷೆನಲ್ಲಿ ಬೇಕಾದರೂ ಹಾಕ್ಬೋದು, ಇದೇ ಭಾಷೆನಲ್ಲಿ ಹಾಕಬೇಕಂತೇನಿಲ್ಲ. ನಿಮಗೆ ಯಾವುದು ಕನ್ವೀನಿಯೆಂಟ್ ಭಾಷೆ ಇದೆಯೋ ಆ ಭಾಷೆನಲ್ಲಿ ಚೆನ್ನಾಗಿ ಬರೀರಿ. ನೀವು ಇಷ್ಟೇ ಉದ್ದ ಬರಿಬೇಕಂತೇನಿಲ್ಲ, ಇಷ್ಟೇ ಶಾರ್ಟಾಗಿ ಬರಿಬೇಕಂತೇನಿಲ್ಲ. ಸೊ ನೀವು ನೋಡ್ತಾ ಇದ್ರೆ ನಾನು ಸಿಂಪಲಾಗಿ ಒಂದು ಬರ್ದು ತೋರಿಸಿದ್ದೀನಿ. ಎಲ್ರಿಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ಪೇಜ್ಗೆ ಸ್ವಾಗತ, ನನ್ನ ಹೆಸರು ಈ ಥರ ಇದೆ. ನಾನು ಈ ಚಾನಲಲ್ಲಿ ಈ ಥರ ಒಂದು ಪೋಸ್ಟ್ಗಳನ್ನ ನಾನು ಹಾಕ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲಲ್ಲಿ ನೋಡಿ ಪ್ರೋತ್ಸಾಹ ನೀಡಿ ಅಂತ ಹೇಳಿಬಿಟ್ಟು ನಾನು ಬರೆದಿದ್ದೀನಿ. ಸಿಂಪಲಾಗಿ ಇಷ್ಟು ಬರೆದ್ರೆ ಸಾಕು. ತುಂಬ ಜನ ತುಂಬ ಹೇಳ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವತ್ತಿಗೆ ಇಷ್ಟು ಸಾಕು. ವಿಡಿಯೋ ಇಷ್ಟು ಕ್ರಿಯೇಟ್ ಮಾಡಿದ್ದೀರಾ ನೀವು. ನೆಕ್ಸ್ಟು ಇನ್ನೊಂದು ಸೆಟಪ್ ಇರುತ್ತೆ ನಿಮಗೆ, ಅದು ಬಂದು ನಾವು ಗೂಗಲ್ ಕ್ರೋಮಲ್ಲಿ ಮಾಡಬೇಕು. ಅದು ಯಾವ ಥರ ಮಾಡಬೇಕು ಅದೆಲ್ಲ ಆದಮೇಲೆ ನಿಮ್ಮ ಚಾನಲ್ ಕಂಪ್ಲೀಟಾಗಿ ರೆಡಿ ಆಗೋದು. ಅದೆಲ್ಲ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದೇ ಥರ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ.